ಅಕ್ಷಯ ತೃತೀಯ 2025 ಜೈನರು ಮತ್ತು ಹಿಂದೂಗಳು ಇಬ್ಬರೂ ಆಚರಿಸುವ ಅಕ್ಷಯ ತೃತೀಯವು ಭಾರತದಲ್ಲಿ ಮಹತ್ವದ ವಸಂತ ಹಬ್ಬವನ್ನು ಸೂಚಿಸುತ್ತದೆ. ಇದು ಹಿಂದೂ ಪಂಚಾಂಗದ ವಸಂತ ಅಥವಾ ವೈಶಾಖ ಮಾಸದ 3ನೇ ಚಂದ್ರಮಾನ ದಿನದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಈ ವರ್ಷ ಕ್ಯಾಲೆಂಡರ್ ಪ್ರಕಾರ ಹಬ್ಬವು ಏಪ್ರಿಲ್ 30, 2025ರಂದು ನಡೆಯಲಿದೆ. ಅಕ್ಷಯ ತೃತೀಯವು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶುಭ ದಿನವಾಗಿದೆ. ಹಬ್ಬದ ದಿನದಂದು ವಿಷ್ಣು, ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದವು ಅನಂತ ಅಥವಾ ಶಾಶ್ವತವನ್ನು ಸೂಚಿಸುತ್ತದೆ. ಈ ದಿನದೊಂದಿಗೆ ಸಂಬಂಧಿಸಿದೆ. ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಎಂದು ನಂಬಲಾಗಿದೆ. ಈ ಸಂದರ್ಭದಲ್ಲಿ ಜನರು ಚಿನ್ನ, ಬೆಳ್ಳಿಯಂತಹ ಅಮೂಲ್ಯವಾದ ಲೋಹಗಳನ್ನು ಖರೀದಿಸುತ್ತಾರೆ, ಏಕೆಂದರೆ ಇದು ಕುಟುಂಬಕ್ಕೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆಯಾಗದು ಎಂದು ಅರ್ಥ. ಭಕ್ತರು ಈ ಹಬ್ಬವನ್ನು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವುದು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವುದು ಮತ್ತು ನಿರ್ಗತಿಕರಿಗೆ ದಾನ ನೀಡುವಂತಹ ದಾನ ಕಾರ್ಯಗಳ ಮೂಲಕ ಆಚರಿಸುತ್ತಾರೆ. ಅಕ್ಷಯ ತೃತೀಯದಂದು ಏನು ಖರೀದಿಸಬೇಕು? ಅಕ್ಷಯ ತೃತೀಯದಂದು ಅಮೂಲ್ಯವಾದ ಲೋಹವನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಅಕ್ಷಯ ತೃತೀಯ ಶುಭ ಘಟನೆಯನ್ನು ಗುರುತಿಸಲು ನೀವು ಮನೆ ಖರೀದಿಸಬಹುದು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬಹುದು. ಅಕ್ಷಯ ತೃತೀಯ ಆಚರಣೆಗಳು. ಹಬ್ಬದ ಸಂದರ್ಭಗಳಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಎಲ್ಲ ಪ್ರೀತಿಪಾತ್ರರ ಅದೃಷ್ಟ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪೂಜೆಗಳು ಮತ್ತು ಯಜ್ಞಗಳನ್ನು ನಡೆಸಲಾಗುತ್ತದೆ. ದಾನ ಮಾಡುವುದು ಸಹ ದಿನದ ಪ್ರಮುಖ ಭಾಗವಾಗಿದೆ ಮತ್ತು ಅದರಿಂದ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ, ಬಟ್ಟೆ ಮತ್ತು ಇತರ ವಸ್ತುಗಳನ್ನು ವಿತರಿಸಲಾಗುತ್ತದೆ. ಅಕ್ಷಯ ತೃತೀಯ ಪೂಜಾ ವಿಧಾನ. ಶುಭ ದಿನದ ಹಬ್ಬಗಳು ಪೂಜೆಯನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವುದರೊಂದಿಗೆ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ನಾವು ಪ್ರತ್ಯೇಕವಾಗಿ ವಿವರವಾದ ಪೂಜಾ ವಿಧಾನಗಳನ್ನು ಸಂಗ್ರಹಿಸಿದ್ದೇವೆ. ಪೂಜೆಯನ್ನು ಹೇಗೆ ನಡೆಸುವುದು ಎಂಬ ವಿವರ ಇಲ್ಲಿದೆ. ಅಕ್ಷಯ ತೃತೀಯ ದಿನದಲ್ಲಿ ಮುಂಜಾನೆ ಎದ್ದು ಪವಿತ್ರ ನೀರಿನಿಂದ ಸ್ನಾನ ಮಾಡಿ, ಸ್ನಾನ ಮಾಡುವಾಗ 1 ಬಕೆಟ್ ನೀರಿಗೆ ಕೆಲವು ಹನಿ ಗಂಗಾ ಜಲವನ್ನು ಸೇರಿಸಿ ಶುದ್ಧೀಕರಣದ ನಂತರ ಆ ಸಂದರ್ಭದಲ್ಲಿ ಹೊಸ ಉಡುಪಿನಲ್ಲಿ ನಿಮ್ಮನ್ನು ಅಲಂಕರಿಸಿಕೊಳ್ಳಿ. ಸೂರ್ಯ ಅಥವಾ ಸೂರ್ಯ ದೇವರಿಗೆ ಪೂಜೆ ಅರ್ಪಿಸಿ. ಸ್ವಲ್ಪ ಸಮಯ ಧ್ಯಾನ ಮಾಡಲು ಪ್ರಶಾಂತವಾದ ಸ್ಥಳವನ್ನು ಕಂಡುಕೊಳ್ಳಿ. ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಪೂಜೆಯನ್ನು ಮಾಡಲು ಗಂಭೀರವಾದ ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ತೆಗೆದುಕೊಳ್ಳಿ. ಪೂಜಾ ಸ್ಥಳ ಮತ್ತು ಪೂಜಾ ಚೌಕಿಯ ಮೇಲೆ ಪವಿತ್ರ ಜಲ ಅಥವಾ ಗಂಗಾ ಜಲವನ್ನು ಸಿಂಪಡಿಸಿ. ಚೌಕದ ಮೇಲೆ ಹೊಸ ಹಳದಿ ಬಟ್ಟೆಯಿಂದ ಮುಚ್ಚಿ ಅದರ ಮೇಲೆ ಗಣೇಶ, ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇರಿಸಿ. ಲಕ್ಷ್ಮೀ ದೇವಿಯ ವಿಗ್ರಹವು ವಿಷ್ಣುವಿನ ಎಡಭಾಗದಲ್ಲಿ ಇರುವಂತೆ ನೋಡಿಕೊಳ್ಳಿ. ಚೌಕಿಯ ಬಲಭಾಗದಲ್ಲಿ ತುಪ್ಪ ಅಥವಾ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಒಂದು ಕಳಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಸಿಂಧೂರದೊಂದಿಗೆ ಸ್ವಸ್ತಿಕವನ್ನು ರೂಪಿಸಿ. ಕಳಶವನ್ನು ನೀರಿನಿಂದ ತುಂಬಿಸಿ ಕುಂಕುಮ ಮತ್ತು ಅರಿಶಿಣವನ್ನು ಸೇರಿಸಿ. ಒಳಗೆ ನಾಣ್ಯಗಳು ಮತ್ತು ಮಾವಿನ ಎಲೆಗಳನ್ನು ಇರಿಸಿ. ನಂತರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ. ಚೌಕಿಯ ಮೇಲೆ ಕಳಶವನ್ನು ಇರಿಸಿ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಆಹ್ವಾನಿಸಿ. ಅವರ ಆಶೀರ್ವಾದ ಪಡೆಯಲು ಹಣ್ಣುಗಳು, ಹೂವುಗಳು, ಅಕ್ಷತೆ ಮತ್ತು ರಕ್ಷಣೆಯನ್ನು ಅರ್ಪಿಸಿ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಅವರಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಿ. ವಿಷ್ಣುವಿಗೆ ಜನಿವಾರ ಅರ್ಪಿಸಿ ಮತ್ತು ಲಕ್ಷ್ಮೀ ದೇವಿಗೆ ಸಿಂಧೂರ ಹಚ್ಚಿ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸಮಾಧಾನಪಡಿಸಲು ಮಂತ್ರಗಳನ್ನು ಪಠಿಸಿ ಮತ್ತು ನೈವೇದ್ಯಗಳನ್ನು ಅರ್ಪಿಸಿ. ಆರತಿಯನ್ನು ಬೆಳಗಿ ಮತ್ತು ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಪ್ರಾರ್ಥಿಸುವ ಮೂಲಕ ಆಚರಣೆಗಳನ್ನು ಮುಕ್ತಾಯಗೊಳಿಸಿ. ಈ ದಿನವು ಸಮೃದ್ಧಿಯನ್ನು ಸಂಕೇತಿಸುವುದರಿಂದ ಜನರು ಹೆಚ್ಚಾಗಿ ಅದೃಷ್ಟಕ್ಕಾಗಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.